ಕರಾಟೆ ಮತ್ತು ಯೋಗ ಸ್ಪರ್ಧೆಗಳಿಗೆ ಮುಖ್ಯವಾಗಿ ನಾವು ನಿರ್ಣಾಯಕರನ್ನಾಗಿ ಒಂದು ಕರಾಟೆಯಿಂದ ಮಂಜುನಾಥ್ ಭಜೋಟಿ ಅಂತೇಳಿ ಆ ಥರವನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಅಭಿನಂದಿಸ್ತಾ, ಅದೇ ರೀತಿ ಈ ಒಂದು ಯೋಗಕ್ಕೆ ಮತ್ತೊಬ್ಬರು ಕರಾಟೆಗೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ್ ಅಂತೇಳಿ ಅವರು ಮುಂದ್ರಿಗಿಂದ ಬಂದಿದ್ದಾರೆ, ಅವರನ್ನು ಕೂಡ ಅಭಿನಂದಿಸ್ತಾ, ಹಾಗೆ ಯೋಗಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮಲ್ಲಿಕಾರ್ಜುನ್ ಮತ್ತು ಅವರ ಎಲ್ಲ ಸಹ ಏನು ತರಬೇತಾದರೆ ಮತ್ತು ಉಳಿದಂತೆ ಕರಾಟೆಗೆ ನಿರ್ಣಾಯಕರಾಗಿ ಇವತ್ತು ಏನು ತಮ್ಮ ಪ್ರತಿಭೆಯನ್ನು ನಿರ್ಣಯಿಸಿ ಬಂದಿರತಕ್ಕಂಥ ಎಲ್ಲ ಕರಾಟೆ ಪ್ರತಿಭಾನ್ವಿತ ನಿರ್ಣಾಯಕರೇ ಮತ್ತು ಬೇರೆ ಬೇರೆ ಶಾಲೆಗಳಿಂದ ಬಂದಿರತಕ್ಕಂಥ ದೈಹಿಕ ಶಿಕ್ಷಕ ಮತ್ತು ಮುಖ್ಯವಾಗಿ ಕಾರ್ಯಕ್ರಮದ ಪ್ರಮುಖ ಸ್ಪರ್ಧಿಗಳಾಗಿರ್ತಕ್ಕಂಥ ಕರಾಟೆ ಮತ್ತು ಯೋಗದ ಸ್ಪರ್ಧಿಗಳೇ. ಇದು ಹೂವಿನಹಳ್ಳಿಯಲ್ಲಿ ನಮ್ಮ ತಾಲೂಕಿನಿಂದ ಯೋಗಾಸನ ಇದು 2ನೇ ವರ್ಷ, ಈ ವರ್ಷದ 2ನೇ ವರ್ಷ ನಮ್ಮ ತಾಲೂಕು ಪ್ರತಿನಿಧಿಸ್ತಾ ಇದೆ. ಕರಾಟೆ ಈ ವರ್ಷ ಪ್ರಥಮ ಬಾರಿಗೆ ಇಲ್ಲಿ ಆಯೋಜನೆ ಆಗ್ತಾ ಇದೆ. ಈ ಕರಾಟೆ ಮತ್ತು ಯೋಗಕ್ಕೆ ಸಂಬಂಧಪಟ್ಟಂತೆ ನನಗೆ ಗೊತ್ತಿರುವಂಥ ಮಟ್ಟಿಗೆ ಹೇಳೋದಾದರೆ ಮತ್ತು ಇನ್ನೊಂದು ಸ್ವಲ್ಪ ಏನು ವಿಚಾರ ಅಂದರೆ, ನಾನಿವತ್ತು ಹಡಗಲಿಯಲ್ಲಿ 17 ವರ್ಷದೊಳಗಿನ 4 ದಿವಸ ಗಿಡದಲ್ಲಿ ಕನ್ನಡ ಕರ್ನಾಟಕಕ್ಕೆ ಮಾಗಳಿಗೆ ಹೋಗಬೇಕಾಗಿದೆ. ತದನಂತರ ಹಿರೇಬನ್ನಿಮಂಡಿ ಕ್ಲಸ್ಟರ್ಗೆ ಅಲ್ಲಿ ಕೂಡ ಇವತ್ತು ಭಾಗವಹಿಸಬೇಕಾಗಿರೋದ್ರಿಂದ ಇದಕ್ಕೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲವು ವಿಷಯಗಳನ್ನು ಹೇಳ್ತೇನೆ. ನಾನು ಕೂಡ ಒಬ್ಬ ಯೋಗ ಕಲಿಕಾ ಅಭ್ಯರ್ಥಿ ಮತ್ತು ಕರಾಟೆಯನ್ನು ಕೂಡ ಈ ಹಿಂದೆ ನನ್ನ ಕಾಲೇಜು ದಿನಗಳಲ್ಲಿ ಆಡಿರ್ತಕ್ಕಂಥದ್ದು. ಮೊದಲದಾಗಿ ಯೋಗದ ಬಗ್ಗೆ ನನಗೆ ಕೂಡ ಸಾಕಷ್ಟು ವಿಷಯಗಳು ಗೊತ್ತಿದೆ. ಪ್ರತಿ ಶನಿವಾರ ನಾನು ಯಾವ ಶಾಲೆಯಲ್ಲಿ ದೈಹಿಕ ಶಿಕ್ಷಕರಿಲ್ಲೋ ಆ ಶಾಲೆಗೆ ನಾನು ಕಾರ್ಯಕ್ರಮವನ್ನು ಮಾಡಿ ಪ್ರತಿ ದಿನ ಹೋಗ್ತಾನೆ. ಎಲ್ಲ ನನಗೆ ಗೊತ್ತಿರ್ತಕ್ಕಂಥ ವಿಷಯ. ನನಗೆ ಯೋಗದ ಬಗ್ಗೆ ಯೋಗ ಶಬ್ದದಲ್ಲಿ ಹಿಡಿದು ಏನು ಶವಾಸನದವರೆಗೆ ಕೂಡ ಸಾಕಷ್ಟು ವಿಷಯಗಳನ್ನು ಮಾತಾಡಬಲ್ಲೆ. ಕಪಾಲಭಾತಿ ಆಗಿರ್ಬೋದು ಮತ್ತು ಪ್ರಾಣಾಯಾಮ ಆಗಿರ್ಬೋದು, ಇವೆಲ್ಲಗಳ ಬಗ್ಗೆ ಸಾಕಷ್ಟು ವಿಷಯ. ಇದು ಬಹಳಷ್ಟು ಮುಖ್ಯ. ಇದು ನಮ್ಮ ಜೀವನವನ್ನು ಏನು ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಕೌಶಲ್ಯದ ಕಲೆ ಆದರೆ ಕರಾಟೆ ಜೀವವನ್ನು ರಕ್ಷಣೆ ಮಾಡತಕ್ಕಂಥ ಒಂದು ಕಲೆಯಾಗಿದೆ. ಈ ಕರಾಟೆ ಮತ್ತು ಯೋಗಕ್ಕೆ ಏನು ನಮ್ಮ ಆತ್ಮದಿಂದ ಹಿಡಿದು ನಮ್ಮ ಸ್ವಾಸ್ಥ್ಯವನ್ನು ರಕ್ಷಣೆ ಮಾಡಿಸ್ತಕ್ಕಂಥ ಒಂದು ಕೌಶಲ್ಯ ಯೋಗ ಆಗಿದೆ. ಹೀಗಾಗಿ ಇಲ್ಲಿ ದೇಹ ಮತ್ತು ಮನಸ್ಸನ್ನು ಒಂದುಗೂಡಿಸಿ ಮಾಡ್ತಕ್ಕಂಥದ್ದೇ ಯೋಗ ಅಂತಕ್ಕಂಥದ್ದು ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಷಯ. ಇನ್ನು ಕರಾಟೆ ಬಗ್ಗೆ, ಕರಾಟೆಯಲ್ಲಿ ನಾವು ಕಾಲೇಜು ದಿನಗಳಲ್ಲಿ ನಮ್ಮ ಜಗದ್ವಿಖ್ಯಾತ ಬ್ರೂಸ್ ಲೀ ಅವರ ಚಿತ್ರಗಳನ್ನು ನೋಡಿ ನಮಗೆ ನಾವೇ ಅಭ್ಯಾಸ ಮಾಡಿ ನಾವು ಕಾಲೇಜು ದಿನಗಳಲ್ಲಿ ನಾನು ಕೂಡ ಕುಂಫು ಚೈನನ್ನು ತಿರುಗಿಸಿರ್ತಕ್ಕಂಥ ಒಂದು ಕಲಿಕಾ ಅಭ್ಯರ್ಥಿ. ಮತ್ತು ಆ ಸಮಯದಲ್ಲಿ ನಮ್ಮ ಊರಿನ ಉರುಸ್ನಲ್ಲಿ ಮತ್ತು ಬೇರೆ ಬೇರೆ ಸ್ಪರ್ಧೆಗಳಲ್ಲಿ ಈ ಹಂಚುಗಳನ್ನು ಇಟ್ಟಂಗಿಗಳನ್ನು ನಾನು ಕೂಡ ಹೊಡೆದು ಮತ್ತು ಬೆಂಕಿಯ ಬಲೆಯಲ್ಲಿ ಹಾರಿರ್ತಕ್ಕಂಥ ಒಬ್ಬ ನನಗೆ ನಾನೇ ಆ ಬ್ರೂಸ್ ಲೀಯನ್ನು ನೋಡಿಕೊಂಡು ನನಗೆ ನಾನೇ ಕಲ್ತ್ಕೊಂಡಿರ್ತಕ್ಕಂಥದ್ದು. ಮತ್ತು ನಮ್ಮ ಕನ್ನಡದ ಚಲನೆ ಅಂತ ಹೇಳಿ ಒಬ್ಬ ಕರಾಟೆ ಫಿಲಿಮ್ ತೆಗೆದಿರ್ತಕ್ಕಂಥದ್ದನ್ನು ನಾವು ನೋಡಿದ್ವಿ. ಇದು ನಮ್ಮ ಜೀವನದಲ್ಲಿ ಬಹಳಷ್ಟು ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು. ಎರಡು, ಇದು ಆರೋಗ್ಯವನ್ನು ಯೋಗ ಒದಗಿಸ್ಕೊಟ್ರೆ ಇದು ನಮ್ಮನ್ನು ಸಾರ್ವಜನಿಕವಾಗಿ ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥ ಒಂದು ಅವಶ್ಯಕವಾಗಿರ್ತಕ್ಕಂಥ ಕಲೆ. ಹೀಗಾಗಿ ಈ ಕಲೆಗಳನ್ನು ಬೆಳೆಸೋದಕ್ಕಾಗಿಯೇ ಸರ್ಕಾರ ಇವತ್ತು ಶಾಲೆಗಳಲ್ಲಿ ಕರಾಟೆ ತರಬೇತಿದಾರರನ್ನು ನಿಯೋಜಿಸ್ತಾ ಇದೆ. ಯೋಗದ ಬಗ್ಗೆ ಅನೇಕ ವಿಚಾರಗಳನ್ನು ಯೋಗ ಶಿಕ್ಷಕರಿಂದ, ದೈಹಿಕ ಶಿಕ್ಷಕರಿಂದ ಇವತ್ತು ಅಭಿವೃದ್ಧಿಪಡಿಸ್ತಾ ಇದೆ. ಇದು ನಮ್ಮ ಜೀವನಕ್ಕೆ ಎರಡೂಗಳು ಕೂಡ ಬಹಳಷ್ಟು ಮುಖ್ಯ. ಇವೆರಡುಗಳ ಜೊತೆಗೆ ನಮ್ಮ ಶಿಕ್ಷಣವೂ ಕೂಡ ಬಹಳಷ್ಟು ಮುಖ್ಯ. ಅಂಥ ಒಂದು ವೃತ್ತಿಯಲ್ಲಿ ನಾವಿದ್ದೇವೆ, ದೈಹಿಕ ಶಿಕ್ಷಣ ವೃತ್ತಿಯಲ್ಲಿ ನಾವಿದ್ದೇವೆ. ಎಲ್ಲವನ್ನ ಕಲಿಸುವಂಥ ಒಂದು ಕೌಶಲ್ಯ ನಮ್ಮ ದೈಹಿಕ ಶಿಕ್ಷಕರಿಗಿದೆ. ಆ ನಿಟ್ಟಿನಲ್ಲಿ ಜೊತೆಗೆ ನಾಯಕತ್ವದ ಗುಣವನ್ನು ಬೆಳೆಸ್ತಕ್ಕಂಥವುಗಳು ಕೂಡ ಈ ಕರಾಟೆ ಮತ್ತು ಯೋಗ ಆಗಿದ್ದಾವೆ. ಮತ್ತು ಎಂಥ ಪರಿಸ್ಥಿತಿಯಲ್ಲಿ ಕೂಡ ಮನಸ್ಸನ್ನು ಸಮಾಧಾನವಿಟ್ಟುಕೊಂಡು ಪರಿಸ್ಥಿತಿಯನ್ನು ತಿಳಿಗೊಳಿಸ್ಬೋದು ಅನ್ನುವಂಥ ವಿಚಾರವನ್ನು ಮಕ್ಕಳಲ್ಲಿ ಹಂತದಲ್ಲೇ ಕಲಿಸ್ತಕ್ಕಂಥ ಒಂದು ಕ್ರೀಡೆ ಇವಾಗಿದೆ. ಇಂಥ ಒಂದು ಕ್ರೀಡೆಯಲ್ಲಿ ತಾವುಗಳು ಭಾಗವಹಿಸ್ತಾ ಇದ್ದೀರಾ. ಈ ಒಂದು ನಿಯಮಗಳನ್ನು ಹೇಳ್ತಾರೆ. ಆ ನಿಯಮಗಳಿಗೆ ಅನುಸಾರವಾಗಿ ನೀವೆಲ್ಲರೂ ಕ್ರೀಡಾ ಮನೋಭಾವನೆಯಿಂದ ಸ್ಪರ್ಧಿಸಬೇಕು. ಕ್ರೀಡಾ ಮನೋಭಾವನೆ ಅಂದರೆ
ಸ್ಪರ್ಧೆ ಅಂತಕ್ಕಂಥದ್ದು ಸಹಜ, ಆದರೆ ಸೋಲು ಗೆಲುವನ್ನು ಬಹಳಷ್ಟು ಸಮಾನವಾಗಿ ಸ್ವೀಕರಿಸಬೇಕು. ನೀವು ಇವತ್ತು ಏನು ಸ್ಪರ್ಧೆ ಮಾಡ್ತೀರಾ, ವಿಜಯಗಳಾಗ್ತೀರಾ, ಮುಂದಿನ ಹಂತ ಜಿಲ್ಲಾ ಮಟ್ಟಕ್ಕೆ ನೇರವಾಗಿ ಹೋಗ್ತೀರಾ. ಮತ್ತು ಏನು ಈ ಸ್ಪರ್ಧೆಯಲ್ಲಿ ಸೋಲು ಅನ್ನೋದಕ್ಕಿಂತ ನಾವು ಈ ನಂತರ ಸ್ಥಾನದಲ್ಲಿದ್ದೇವೆ, ಮುಂದಿನ ದಿನದಲ್ಲಿ ನಾವು ಮುಂದಿನ ಸ್ಥಾನಕ್ಕೆ ಬರ್ತೇವೆ ಅನ್ನುವಂಥಕ್ಕಂಥ ಮನೋಭಾವನೆಯಿಂದ ನಿಮ್ಮ ಕಲಿಕೆಯನ್ನು ಯಾವತ್ತೂ ನಿಲ್ಲಿಸದೆ ಈ ಕಲೆಗಳನ್ನು, ಯೋಗ ಆಗಿರ್ಬೋದು, ಕರಾಟೆ, ಇವುಗಳನ್ನು ನಿಮ್ಮ ಜೀವನ ಪರ್ಯಂತ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಆರೋಗ್ಯ ಮತ್ತು ಬಾಹ್ಯ ರಕ್ಷಣೆಯನ್ನು ಮಾಡಿಕೊಳ್ಳುವಲ್ಲಿ ಯೋಗ ಮತ್ತು ಕರಾಟೆ ಯಾವತ್ತೂ ನಿಮಗೆ ಜೊತೆಯಾಗಿರ್ತದೆ ಅಂತಕ್ಕಂಥ ಒಂದು ಭರವಸೆಯ ಮಾತುಗಳನ್ನಾಡ್ತಾ